ಬನ್ನಿ ಎಲ್ಲ ಕನ್ನಡಿಗರಿಗೂ ಕಲಾ ಮಾಧ್ಯಮದ ವೀಕ್ಷಕರಿಗೂ ಆರ್ ಚಂದ್ರು ಅವರ ಕಚೇರಿ ಅವ್ರ ಪರ್ಸನಲ್ ಸ್ಪೇಸ್ಗೆ ಸ್ವಾಗತ. ಹಳ್ಳಿಯ ಸೀದಾ ಸಾದಾ ಹೈದ ಮೈಲಾಪುರ ಮೈಲಾರಿ. ಸ್ನೇಹಿತರೆ, ನೀವು ಚಂದ್ರು ಅವ್ರ ಕತೆ ಕೇಳ್ತಿದ್ರಿ, ಅವ್ರ ಮನೆ ಅವ್ರ ಕತೆ ಎಲ್ಲ ಕೇಳಿದ್ರಿ. ಈಗ ಅವ್ರ ಆಫೀಸ್ ತಗೊಂಡು ಬನ್ನಿ, ಆರ್ ಚಂದ್ರು ಅವರ ಸಿನಿಮಾ ಆಫೀಸ್ ನೋಡೋಣ. ಸರ್ ಹೋಗೋಣ ಸರ್, ಬೈ ವಾಕ್ ಬನ್ನಿ ಪ್ಲೀಸ್. ಎಸ್, ಥ್ಯಾಂಕ್ ಯು. ಅಲ್ಲ, ನೀವು ಅಂದ್ರೆ ಯಾರು ಕಾರ್ ಇದೆ ನನ್ನ ಹತ್ರ ಅಂತ ನಡ್ಕೊಂಡು ಹೋಗ್ತಾ ಇದ್ದೀರಾ? ಅಲ್ಲ, ನಾವು ನಡೆಯೋದ್ರೆ ಹೆಚ್ಚುಗಾರಿಕೆ ಇಲ್ಲ. ನೋಡಿ, ಇದೇ ನನ್ನ ಆಫೀಸು. ಇದೆ, ಅದೇ ನನ್ನ ಆಫೀಸು. ಓಕೆ. ಈ ಎರಡು ಬಿಲ್ಡಿಂಗ್ ಬಿಟ್ಟರೆ ಇದು ನನ್ನ ಆಫೀಸು. ಅಂದರೆ ಎರಡು ಸಿನಿಮಾದು ಎರಡು ಆಫೀಸು. ಓಕೆ. ಇದು ಪ್ರೊಡಕ್ಷನ್ ಆಫೀಸ್. ಒಟ್ಟು ನಮ್ದು ಇಲ್ಲಿ 3 ಆಫೀಸ್. ಓಕೆ ಓಕೆ. ಇದು ನನ್ನ ಮನೆ. ಓಕೆ. ಇದು ರೆಂಟ್ ಆರ್? ಇದು ರೆಂಟ್. ಓಕೆ. ಇದು ನನ್ನ ಪರ್ಸನಲ್ ಆಫೀಸು ಪರಮಜಿ. ಅಂದರೆ ಇಲ್ಲಿ ಬೇರೆ ಯಾರಿಗೂ ಪ್ರವೇಶ ಇರಲ್ಲ. ಅಂದರೆ ನನ್ನ ಕ್ರಿಯೇಟಿವಿಟಿಗೆ, ನನ್ನ ಸ್ಕ್ರಿಪ್ಟ್ ಬರೆಯೋದಕ್ಕೆ ಆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಹೇಗಿರುತ್ತೆ ನಿಮ್ಮ ರೈಟಿಂಗ್? ಲೈಕ್ ಕೆಲವರು ಸರ್ ಯಾವುದೋ ಬೇರೆ ಪ್ರದೇಶಕ್ಕೆ ಹೋಗ್ಬಿಟ್ಟು ಒಬ್ಬನೇ ಕುತ್ಕೊಂಡು ಬರ್ಬಿಡ್ತೀನಿ. ನನಗೆ ಹಂಗಿಲ್ಲ ಸರ್. ಅದೇ ತುಂಬ ಜನ ಒಬ್ಬೊಬ್ರದ್ದು ಒಂಥರ ಇರುತ್ತೆ. ಸ್ಕ್ರಿಪ್ಟಿಗೆ ಅಂತೇಳಿ ಅಲ್ಲೋಣ ಇಲ್ಲೋಣ ಅಂತ. ನನ್ನ ಸ್ಕ್ರಿಪ್ಟಿಗೆ ಅಂತ ಎಲ್ಲಿ ಹೋಗಲ್ಲ. ನನ್ನ ಮನೆ ಇಲ್ಲ ನನ್ನ ಆಫೀಸು. ನನ್ನ ಆಫೀಸ್ ಬಿಟ್ಟು ಬೇರೆ ಎಲ್ಲಿ ಮಾಡೋಕ್ಕೆ ಹೋಗಲ್ಲ. ತೋರಿಸ್ತೀನಿ. ಇದು ನನ್ನ ಆಫೀಸು ಪರಮ್ಜಿ. ವೆಲ್ಕಮ್. ಥ್ಯಾಂಕ್ ಯು ಸರ್. ಬನ್ನಿ ಎಲ್ಲ ಕನ್ನಡಿಗರಿಗೂ ಕಲಾ ಮಾಧ್ಯಮದ ವೀಕ್ಷಕರಿಗೂ ಆರ್ ಚಂದ್ರು ಅವರ ಕಚೇರಿ ಅವ್ರ ಸಿನಿಮಾ ಆಫೀಸ್ ಅವ್ರ ಪರ್ಸನಲ್ ಸ್ಪೇಸ್ಗೆ ಸ್ವಾಗತ. ವಾವ್. ಇದು ನನ್ನ RC ಸ್ಟುಡಿಯೋಸು. ಇಲ್ಲಿಂದ ಶುರುವಾಗುತ್ತೆ. RC ಸ್ಟುಡಿಯೋಸ್, ಲೈಕ್ ಆರ್ ಚಂದ್ರು ಸ್ಟುಡಿಯೋಸ್. ಎಸ್ ಎಸ್ ಸರ್. ಹಾಂ. ಬೇರೆ ಏನು ಹಿಡಕ್ಕೋಗಿಲ್ಲ ನೀವು? ಮುಂಚೆ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಇತ್ತು, ಅದೊಂದು ಕಂಪನಿ. 2 ಕಂಪನಿ ಇದೆ ನಂದು. ಇದು RC ಸ್ಟುಡಿಯೋಸ್ ಬಂದು ಇದು ಸ್ಟುಡಿಯೋಸ್ ಟ್ರೆಂಡ್. ಈಗ ನಾನು ಆಫ್ಟರ್ ಕಬ್ಜಾ ಇದನ್ನ ನಾನು ಚೇಂಜ್ ಮಾಡ್ಕೊಂಡೆ ಈಗ. ಸೊ ಇದೊಂದು ಗ್ಲೋಬಲ್ ಪ್ರೊಡಕ್ಷನ್ ಆಗಬೇಕು ಅಂತೇಳಿ ಮಾಡ್ಕೊಂಡೆ. ಇದು ಬಂದು ಇದು ನನ್ನ ಆಫೀಸ್ ಬಂದು ಅಲ್ಲಿ ಕಾರ್ನರಲ್ಲಿದೆ. ಎಲ್ಲರೂ ಬರೋರಿಗೆ ಎಲ್ಲರಿಗೂ ಮೀಟಿಂಗ್ಸು, ಫಾದರ್ ಸಿನಿಮಾ ಎಲ್ಲ ಅಲ್ಲಿ. ಇದು ನಂದಿದು. ಇದು ನಾನು ಇಲ್ಲಿ ಬಂದರೆ ರೈಟರ್ಸು ಡಿಸ್ಕಸ್ ಮಾಡೋರು ಇವ್ರು ಏನು ಬರ್ತಾರೆ, ಅಥವಾ ನಾನು ಒಬ್ಬನೇ ಬರ್ತೀನಿ. ಜಾಸ್ತಿ ಜನ ಇರಲ್ಲ, ನಾನು ಒಬ್ಬನೇ ಕೂತ್ಕೋತೀನಿ. ಒಬ್ಬನೇ ಬಂದು ಕೂತ್ಕೊಂಡ್ರೆ ಬಾಗಿಲು ಹಾಕ್ಕೊಂಡ್ರೆ ನನಗೆ ಏನು ಅನಿಸುತ್ತೆ ಅದನ್ನು ನೋಡ್ತೀನಿ, ಅಥವಾ ಕೇಳ್ತೀನಿ, ಅಥವಾ ನೋಟ್ ಮಾಡ್ತೀನಿ, ಬರಿತೀನಿ. ಸೊ ಬೆಳಗ್ಗೆ 7 ಗಂಟೆಗೆ ಬಂದರೆ ರಾತ್ರಿ 12 ಆಗುತ್ತೆ. ಈಗ ನಿನ್ನೆ ನಮ್ಮ ಹುಡುಗ ಬರುತ್ತಂತ ಈ ಬೆಳಗ್ಗೆ 7 ಗಂಟೆಗೆ ಬರ್ತಾನೆ. 7 ಗಂಟೆಗೆ ಬಂದು ರಾತ್ರಿ 10 ಆಗಲಿ 11 ಆಗಲಿ ನನ್ನ ಜೊತೆಗೇ ಇರ್ತಾನೆ. ನಿನ್ನೆ ನಮ್ಮ ಬರುತ್ತೆ ಅವಾಗಲೇ ಒಂದು ಇಂಟರ್ವ್ಯೂಲ್ ಹೇಳಿದೆ. ಕೆಲವ್ರಿಗೆ ಎಷ್ಟೋ ಜನಕ್ಕೆ ಅತಿಶಯೋಕ್ತಿ ಅಂತ ಅನಿಸುತ್ತೆ. ನಿನ್ನೆ ನಾನು ಎಷ್ಟೊತ್ತಿಗೆ 7 ನಾನು ಎಷ್ಟೊತ್ತು ಬಂದೆ? 7 ಬಂದು ಕೂತಿದ್ದೀನಿ. 10:15 ಏನೋ ತಿಂಡಿ ಕೊಟ್ಟ, ಇಲ್ಲೇ ಕೊಟ್ಟ, ತಿಂದೆ. ನಮ್ಮ ಮಿಸ್ಸಸ್ಸು ಕ್ಯಾರಿಯರ್ ಕಳಿಸಿ ಬ್ಯಾಗಲ್ಲಿ ಇಟ್ಟಿದ್ದಾರೆ. ನಾನು ರಾತ್ರಿ ಹೋಗೋವಾಗ 10:15 10:45 ನೋಡಿದ್ರೆ ಕ್ಯಾರಿಯರ್ಲ್ಲ ಹಂಗೆ ಇದೆ. ಬರುತ್ತೆ ಎಲ್ಲೋ ಅಂತಂದ್ರೆ, ಸರ್ ನೀವು ತಿನ್ಕೊಂಡಿದ್ದೀರಿ ಅಂದಿದ್ದೀನಿ. ಸರ್ ತಿನ್ನಲಿಲ್ವಾ ಸರ್ ಅಂತ ಇದ್ದಾರೆ. ಹೀಗೆ ನಂದು ಬೆಳಗ್ಗೆ ತಿಂಡಿ ಊಟ ಇವೆಲ್ಲವನ್ನೂ ಬಿಟ್ಟು ನಾವು ಕೂತ್ಕೊಂಡ್ರೆ ಹಂಗೆ ಕೂತ್ಕೊಂಡ್ಬಿಡ್ತೀನಿ ತಪಸ್ತರ. ಚಿಕ್ಕ ವಯಸ್ಸಿಂದ ನನಗೆ ಹಂಗೆ ಬಂದಿದೆ. ಮತ್ತು ರಾತ್ರಿ ಹೋಗಿ ಊಟ ಮಾಡಿದೆ. ಯಾವಾಗ ಒಂದು ಸತಿ ಹೊಟ್ಟೆ ಹಸಿತ್ತು, ತಿನ್ನೋಣ ಅನ್ನಿಸ್ತು. ಆಮೇಲೆ ಮಗ್ನಾಗ್ಬಿಟ್ಟೆ. ಸ್ವಲ್ಪ ಬರೆಯೋದಿತ್ತು, ಬರ್ಕೊಂಡು ಕೂತ್ಕೊಂಡ್ಬಿಟ್ಟೆ ವರ್ಕಲ್ಲಿ. ಅದರಲ್ಲಿ ಹೊಟ್ಟೆ ಹಸಿವು ನಿಂತೋಗ್ಬಿಡ್ತು. ರಾತ್ರಿ ಹೋದಾಗ ಆ ಬಾಕ್ಸ್ನ ಸರಿ ಯಾರಿಗಾನ ಕೊಟ್ಬಿಡ್ವಾ ಅಂತ ಅವ್ನು ಕೈಲಿ ಕೊಟ್ಟೆ. ಇದು ಯಾಕೆ ಹೇಳಿದೆ ಅಂತಂದರೆ, ನಾವು ಇಷ್ಟು ಎಫರ್ಟ್ ಹಾಕ್ತೀವಿ. ಈ ಎಫರ್ಟ್ ಎಷ್ಟೋ ಜನಕ್ಕೆ ಬೇರೆ ಥರ ಅನಿಸುತ್ತೆ. ಎಲ್ಲನೂ ಮರಿಬೋದು, ಊಟ ಮರಿತಾರೆ ಸರ್. ಕಷ್ಟಪಡೋದೇ ಊಟಕ್ಕೆ. ಅದನ್ನು ಮರೆತಷ್ಟು ಕೆಲಸ ಮಾಡಿರ್ತೀವಿ ನಾವು. ಸೊ ಇದನ್ನು ಸಿದ್ದರಾಮಯ್ಯ ಸಾಹೇಬರು ಇದನ್ನು ಲಾಂಚ್ ಮಾಡಿದ್ರು. ಅಂದರೆ ನಿಮ್ಮ RC ಸ್ಟುಡಿಯೋಸ್ನ ಸಿದ್ದರಾಮಯ್ಯ ಅವರು ಸಾಹೇಬರು ಲಾಂಚ್ ಮಾಡಿದ್ದು. ವಾವ್. ಇದಿಲ್ಲ ಸರ್, ಇದು ಲಾಂಚ್ ಮಾಡಿ ಸ್ಟಿಲ್ಸ್ ಎಲ್ಲ ಕೊಡ್ತೀನಿ. ಚೀಫ್ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ. ಆನಂದ್ ಪಂಡಿತ್ ಮೋಷನ್ ಪಿಕ್ಚರ್ಸ್ ನನ್ನ ಅಸೋಸಿಯೇಷನ್ ನನಗೆ. ಓಕೆ. ನೋಡಿ ಸರ್, ಇದು ನಾನು ಈ ವರ್ಷದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಅಂತ ನನಗೆ ಕೊಟ್ಟಿದ್ದು. ಇದೇ ಕಬ್ಜಾಗ ತಗೊಳ್ಳಿ ಸರ್. ನೋಡಿ, ಇದು ಸ್ನೇಹಿತರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಫೈನಾನ್ಸ್ನವರು ನೇಷನ್ ಟ್ಯಾಕ್ಸ್ ಮಾರ್ಕೆಟ್ ದ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಕನ್ವೆ ಇಟ್ಸ್ ಅಪ್ರಿಸಿಯೇಷನ್ ಟು ಸಿದ್ದೇಶ್ವರ ಎಂಟರ್ಪ್ರೈಸಸ್ ಚಂದ್ರು ಅವ್ರದ್ದು ಹ್ಯಾವಿಂಗ್ GST ರಿಜಿಸ್ಟ್ರೇಷನ್ ಅಂಡರ್ ನಂಬರ್ so and so for their prompt filing of returns and payment of goods and service tax during the financial year. Superb. Great sir. ಸಿದ್ದರಾಮಯ್ಯ ಸಾಹೇಬರು ನಮ್ಮ ಫಂಕ್ಷನ್ ಬಂದು ಲಾಂಚ್ ಮಾಡಿದ್ದೀವಿ. RC ಸ್ಟುಡಿಯೋಸ್. ಸೊ ಈಗ ಎಷ್ಟು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ನಿಮ್ಮ ಬ್ಯಾನರಿಂದ? ಸರ್ 5 ಮಾಡಿ, 1 ಫಿನಿಶ್ ಮಾಡಿ, 2 ಇನ್ನೇನು ಶೂಟಿಂಗ್ ಹೋಗೋದಕ್ಕೆ ಪ್ಲಾನಿಂಗಲ್ಲಿ ಇದ್ದೀನಿ ಈಗ ಸರ್. ಯಾವುದಾದ್ರು ಡಾಗಿಲ್ಲ ಸರ್, ರಾಮಬಾಣ ಚರಿತೆ ಮಾಡ್ತೀನಿ. ರಾಮಬಾಣ ಚರಿತೆ POK ಪ್ಲಾನಿಂಗಲ್ಲಿ ಇದೆ. ಅಂದರೆ ಬೇರೆ ಡೈರೆಕ್ಟರ್ಗಳಿಗೆ. ಓಕೆ. ನಂದು ಬೇರೆ ಹೇಳ್ತೀನಿ ಸರ್, ಅದನ್ನು ಡಿಸ್ಕ್ಲೋಸ್ ಮಾಡೋದು ಬೇಡ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ನೋಡಿ ಎಷ್ಟು ಚೆನ್ನಾಗಿದೆ ಆಫೀಸು. ಬಂದ ತಕ್ಷಣ ನೀಟಾಗಿ ಕೂತ್ಕೊಂಡು. ಇದು ನನ್ನ ಕ್ಯಾಬಿನ್ ಸರ್. ಓಕೆ, ಬನ್ನಿ. ಜಸ್ಟ್ ಇಲ್ಲಿ ಬಂದಾಗ ಸಿನಿಮಾ ನೋಡೋದಕ್ಕೆ ಇದೆಲ್ಲ ನಂದಿದು. ಇದು ನನ್ನ ಕ್ಯಾಬಿನ್ ಸರ್. ಇಲ್ಲಿ ನಾನು ಬಂದರೆ ಮ್ಯಾಕ್ಸಿಮಮ್ ಟೈಮು ಇಲ್ಲೇನೆ ಸರ್. ಇಲ್ಲಿ ಬಿಟ್ಟರೆ ನಾನು ಇನ್ನೆಲ್ಲಿ ನನ್ನ ಟೈಮು ಸ್ಪೆಂಡ್ ಮಾಡೋದೇ ಇಲ್ಲ. ಇಲ್ಲಿ ಬಂದು ಕೂತ್ರೆ
ಯಾರೂ ಬರೋದೂ ಇಲ್ಲ. ಬಂದರೂ ಯಾರೋ ರೈಟರ್ಸ್ ಒಬ್ಬರೋ ಇಬ್ಬರೋ ಕರ್ಸ್ಕೊತೀನಿ, ಅಂದರೆ ಸ್ವಲ್ಪ ಡಿಸ್ಕಸ್ ಮಾಡೋದಕ್ಕೆ ಬಿಟ್ಟರೆ ನನ್ನ ಪ್ರೋಗ್ರಾಮ್ ಇರುತ್ತೆ, ಇಲ್ಲಿ ಹಾಕೊಂಡಿರ್ತೀನಿ. ಹಿಂದಿನ ದಿನ ಪ್ಲಾನ್ ಆಗ್ತೀನಿ ನೈಟ್ ಹೋಗ್ಬೇಕಾದ್ರೆ. ಸೂಪರ್, ಬರೆದೇ ಬಿಟ್ಟಿದ್ರಿ? ಇದು ಹಿಂದಿನ ದಿನ ರೆಡಿ ಆಗುತ್ತೆ ನಂದು. ಓಕೆ. ನನ್ನ ಚಾರ್ಟು, ನನ್ನ ಡೈರಿ ಇರುತ್ತೆ. ಇವತ್ತೇನು ಕೆಲಸ ಮಾಡಿದೆ ಅಂದರೆ ಈ ಡೈರಿ ಇದೆ, ಇವತ್ತೇನು ವರ್ಕ್ಸ್ ಇದೆ ಎಲ್ಲ ಮೆನ್ಷನ್ ಮಾಡಿಬಿಡ್ತೀನಿ ಇದನ್ನು. ಓಕೆ. ಇದರೊಳಗಡೆಗೆ ಏನೇನು ಆಯಿತು ವರ್ಕ್ ಆಯಿತು ಅದೆಲ್ಲ ನನ್ನ ಪರ್ಸ್ನಲ್ ಡೈರಿ ಒಳಗಡೆ ನನ್ನ ಬೇರೆ ಎಲ್ಲ ಪರ್ಸನಲ್ ವಿಚಾರಗಳು ಬರ್ಕೊಳ್ತೀನಿ. ಇವತ್ತು ವರ್ಕ್ಸಲ್ಲಿ ಎಲ್ಲಿ ಇರುತ್ತೆ ಪರ್ಫೆಕ್ಟ್ ಪ್ಲಾನ್ ಮಾಡ್ಕೊಂಡ್ಬಿಡ್ತೀನಿ. ಟೋಟಲ್ ಮಂತ್ ಪೂರ್ತಿ ಒಂದು ಪ್ಲಾನಿಂಗ್ ಮಾಡಿಬಿಡ್ತೀನಿ ನಾನು. ಅದನ್ನು ಫಾಲೋ ಅಪ್ ಮಾಡೋಕ್ಕೆ ಈಗ ಒಬ್ಬ ಹುಡುಗನ ಅಸೈನ್ ಮಾಡ್ತೀನಿ. ಆಗ್ತಿದೆಯಾ, ಪೆಂಡಿಂಗ್ ಆಗ್ತಿದೆಯಾ, ಏನಾಗ್ತಿದೆ, ಹೇಗೆ ಬೇಗ ಮಾಡೋದು. ಇದು ಸಿನಿಮಾದ ಒಂದು ಸೆಕ್ಟರು. ನಂದು ಅಗ್ರಿಕಲ್ಚರ್ದು ಒಂದಿದೆ. ಸೊ ಅಲ್ಲಿ ಡೈಲಿ ಲೇಬರ್ಸ್ ಬರ್ತಾರೆ, ಅದನ್ನು ಇಲ್ಲಿಂದನೇ ಫೋನ್ ಮಾಡ್ತಾರೆ. ಏನು ಹಾಗೆ ನಿಮ್ಮ ಕೃಷಿ ಭೂಮಿಲಿ ಈಗ ಎಷ್ಟು 25 ಎಕರೆ ಅದು? ಸರ್ ಈಗ ಸದ್ಯಕ್ಕೆ ಒಂದು 15-16 ಎಕರೆ ನಂದು ಇವಾಗ ಬೆಳೆ ಇದೆ ಈಗ ಪ್ರೆಸೆಂಟು. ಇನ್ನು ಮಿಕ್ಕಿದ್ದು ದ್ರಾಕ್ಷಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಈಗ ತೊಗರಿ ಹಾಕಿದ್ದೀನಿ, ಒಂದು 8-9 ಎಕರೆ ತೊಗರಿ ಹಾಕಿದ್ದೀನಿ, 4-5 ಎಕರೆ ಅವರೇ ಹಾಕಿದ್ದೀನಿ, 1-1.5 ಎಕರೆ ದ್ರಾಕ್ಷಿ ಇದೆ, 1 ಎಕರೆ ಫಿಶಿಂಗ್ ಇದೆ. ಬಯಲುಸೀಮೆಯಲ್ಲಿ ಮೀನು ಬೆಳಿತೀನಿ ನಾನು. ಈ ಕೊರೋನಾ ಟೈಮಲ್ಲಿ ಒಂದ್ಸತಿ ಊರಿಗೆ ಹೋದಾಗ ಮಳೆ ಬರ್ತಿತ್ತು, ಶೂಟಿಂಗ್ ಇಲ್ಲ, ನಾನು ನಿಂತಿದ್ದೀನಿ. ಡೈಲಿ ಹೋಗ್ತಿದ್ದೆ. ಡೈಲಿ ಹೋಗಿದ್ದರಿಂದ ಕೊರೋನಾ ನನಗೆ ಏನು ಕಲಿಸ್ಕೊಡ್ತು ಅಂತ ನೋಡಿ. ಅದೇ ಸರ್, ನಮಗೆ ಎಲ್ಲೋದ್ರೂ ಒಂದು ಕಲಿತೀವಿ ನಾವು. ಬೆಳಿಗ್ಗೆ 5 ಗಂಟೆಗೆ ಹೊಟ್ಟೋಗಿ ತೋಟದಲ್ಲಿ ಇರ್ತಾ ಇದ್ದೆ, ಲೇಟ್ ನೈಟ್ ಬರ್ತಾ ಇದ್ದೆ. ಕೊರೋನಾ ಟೈಮಲ್ಲಿ ಮಳೆ ಜೋರು ಮಳೆ ಆಗೋಯ್ತು. ಅದು ಒಂದು ತಿಂಗಳು ಅಬ್ಸರ್ವ್ ಮಾಡಿದೆ ಸರ್. ನೀರು ಮಳೆ ಬಂದಾಗ ಆ ತಿಂಗಳು ಪೂರ್ತಿ ಒಂದು ಸಮುದ್ರ ತರ ನಮ್ದು ಭೂಮಿ ಹಿಂಗಿತ್ತು. ಇಲ್ಲಿಂದ ಹರ್ಕೊಂಡು ಹೋಗೋದು ಸರ್, ಮಣ್ಣು ಹೋಗಿಲ್ಲ, ನೀರು ಹರ್ಕೊಂಡು ಹೋಗೋದಿಲ್ಲ. ನನ್ನ ಜಾಗದಲ್ಲಿ ಬಿದ್ದ ನೀರು ಇಷ್ಟೊಂದು ಹೋಗ್ತಿದೆಯಲ್ಲ, ಇಷ್ಟೊಂದು ಪೋಲ್ ಆಗ್ತಿದೆಯಲ್ಲ ಅಂತ ಅನ್ಸ ಸ್ಟಾರ್ಟ್ ಆಯ್ತು. ಒಂದು ಬೋರ್ ಹಾಕಕ್ಕೆ ಬಂದಿದ್ದೆ, ಆಮೇಲೆ ಒಂದು 10 ಬೋರ್ ಹಾಕಿದ್ದೀನಿ ಬಿಡಿ. ಅದೇ ಬಯಲುಸೀಮೆ ನೀರಿಲ್ಲ ಅಂತೀವಿ ಬೇಸಿಗೆಯಲ್ಲಿ, ಆ 1 ತಿಂಗಳಲ್ಲಿ ಎಷ್ಟು ನೀರು ಬರುತ್ತೆ ಅಂತ ಅನ್ನಿಸ್ತು. ನಾನೇನು ಮಾಡಿದೆ, ಇಮ್ಮಿಡಿಯೇಟ್ ಬಂದೆ. ಅವಾಗ ಹೆಂಗೂ ಎಲ್ಲ ಕೊರೋನಾ ಟೈಮು ನನ್ನ ಫ್ರೆಂಡಿಗೆ ಕರೆದೆ, ಅಲ್ಲಿಗೆ ಕರೆದೆ. ಹಿಟಾಚಿ JCB ತರಿಸಿದೆ, ಹಿಟಾಚಿ ಮತ್ತು ಇದು ಲಾರಿ ಇದೆಯಲ್ಲ ಸರ್, ಇದನ್ನೆಲ್ಲ ತರಿಸಿ 1 ಎಕರೆ ಡೀಪ್ ಮಾಡಿದೆ. 45 ಫೀಟ್ ಒಳಗಡೆಗೆ 1 ಎಕರೆ ಪೂರ್ತಿ. ನನ್ನ ನೀರು ಎಲ್ಲಿ ಹರಿದು ಹೋಗ್ತಿತ್ತು, ಫಾರ್ ಎಕ್ಸಾಂಪಲ್ ಅಲ್ಲಿಂದ ಬಂದು ಇಲ್ಲಿ ಹೋಗುತ್ತೆ ಅಲ್ವಾ ಆ ರೂಟು, ಇಲ್ಲಿ ಆ ರೂಟಿಂದ ಬಂದು ಈ ಎಡ್ಜಲ್ಲಿ 45 ಫೀಟ್ ಡೀಪು 1 ಎಕರೆ ಫುಲ್ಲು ಡೀಪ್ ಮಾಡಿಸಿದೆ ಸರ್. ನೀವು ನಂಬಲ್ಲ, ಒಂದು ಮಳೆಗಾಲಕ್ಕೆ ಹೆಚ್ಚು ಒಂದು 4-5 ಮಳೆ ತುಂಬೋಗ್ಬಿಡುತ್ತೆ. ಸುಮಾರು 1 ಎಕರೆ 45 ಡೀಪ್ ಅಂತ ಎಷ್ಟಿರುತ್ತೆ ಸರ್, ನಾವು ಹೋದಾಗ ನೋಡಿಸ್ತೀನಿ. ಆ ನೀರು ಇವತ್ತು ನನಗೆ ಹೆಚ್ಚು ಕಮ್ಮಿ ಸುತ್ತಮುತ್ತ ಇರೋ ಒಂದು 25-30 ಎಕರೆಗೆ ನಾನು ನೀರು ಬಿಡ್ಬೋದು. ಬಯಲುಸೀಮೆಯಲ್ಲಿ ನೀರಿಲ್ಲ ಅಂತೀವಲ್ಲ, ಆ ನೀರನ್ನು ಸ್ಟೋರ್ ಮಾಡಿದ್ಮೇಲೆ ಇನ್ನೊಂದು ತಾಟ್ ಬಂತು, ಇದು ಯಾಕೆ ಮೀನು ಬೆಳಿಬಾರ್ದು ಅಂತ ಅದನ್ನು ಫಿಶಿಂಗ್ ಮಾಡಿದೆ. ಇವತ್ತು ನಮ್ಮ ತೋಟದಲ್ಲಿ ಒಂದು 5-5 ಕೆಜಿ 6 ಕೆಜಿ ಬರ್ತದೆ ನನ್ನ ಫಿಶು. ಒಂದು ರೂಪ್ ಚೆಂದು ಮೊನ್ನೆ ಸೇಲ್ ಮಾಡಿದೆ, ಒಂದು ಬ್ಯಾಚು, ಎರಡು ತೊಟ್ಟಿ ಇದೆ. ಪ್ರಾಫಿಟಬಲ್. ಈಗ ಒಂದು 25-30 ಟನ್ ಇದೆ ನಂದು ಫಿಶ್ ಇದೆ, ಈಗ ಸೇಲ್ಗೆ ರೆಡಿ ಇದೆ. ಈಗ ನಾವು ಒಂದು ಹಿಡಿದು ಟ್ರೈ ಮಾಡ್ಬೋದು. ಮಾಡಿಸ್ತೀನಿ. ಸೂಪರ್. ಅಂದ್ರೆ ಆ ಕೊರೋನಾದಲ್ಲೂ ಕೂಡ ನನಗೆ ಒಂದು ತಾಟ್ ಬಂದು ನಮ್ದು ಎಷ್ಟೋ ಜನಕ್ಕೆ ಅಲ್ಲಿ ಇನ್ಸ್ಪಿರೇಷನ್ ಈಗ. ಸೊ ಫಿಶಿಂಗ್ ಮಾಡಿದ್ದೀನಿ ಅದನ್ನು. ಅದೇ ಸರ್, ವೆರಿ ನೈಸ್. ಸೊ ನಿರಂತರ ಚಟುವಟಿಕೆ ನೋಡಿ ನಿಮ್ದು. ಅಂದರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಈಗ ನಂದು ಒಂದು ಆಫೀಸ್ ಮಾಡ್ತಾಯಿದ್ದೆ, ಲೇಔಟ್ದು ಹೋದೆ. ಒಂದು 15 ದಿನದ ಕೆಲಸ ಕೊಟ್ಟಿದ್ದೆ ಅವನಿಗೆ. 15 ದಿನ ಅಲ್ಲಿಗೆಯೋದು ಆಫೀಸೇ ಮಾಡ್ತಾ ಇಲ್ಲ. ನಮ್ಮ KP ಶ್ರೀಕಾಂತ್ ಸರ್ ನಮ್ಮ ಸ್ನೇಹಿತರು ಬಂದರು. ಮೊನ್ನೆನೂ ಹೇಳಿದ್ರು, ಇವತ್ತು ಹೇಳಿದ್ರು, ಇನ್ನೂ ಆಫೀಸ್ ರೆಡಿ ಆಗಿಲ್ಲ ಅಂದರು. ನಿಂತ್ಕೊಂಡು 2 ದಿನಕ್ಕೆ 15 ಆಫೀಸ್ ರೆಡಿ ಆಗೋಯ್ತು. ಬುಧವಾರ ನಾಳೆ ಅಥವಾ ನಾಳಿದ್ದು ಪೂಜೆ ಇಡ್ಸಿದ್ದೀನಿ. ಇವತ್ತೇನು ಶೀಟ್ ಹಾಕಿದರೆ ಅಂದರೆ ಲೇಔಟಲ್ಲಿ ಒಂದು ಆಫೀಸ್ ಬೇಕು. ಈ ಆಫೀಸ್ ಅಲ್ಲದೆ ಲೇಔಟ್ ಒಂದು ಆಫೀಸ್ ಕರೆಕ್ಟ್ ಸಪ್ರೇಟ್ ಒಂದ್ಸತಿ ಬನ್ನಿ ಸರ್, ಅದನ್ನು ತೋರಿಸ್ತೀನಿ. ಆ ಬಿಸ್ನೆಸ್ ಅಲ್ಲೂ ಕೂಡ ಅಂದರೆ ಏನು ಮಾಡಿದ್ರು ಡೀಪಲ್ಲಿ ಹೋಗ್ತೀನಿ ನಾನೀಗ. ಲೇಔಟ್ ಅಂದ್ಬಿಟ್ಟು ಸುಮ್ಮನೆ ಏನೋ ಖುಷಿಗೆ ಮಾಡ್ತಾ ಇಲ್ಲ ನಾನು. ಫಸ್ಟ್ 1.5 ಎಕರೆ ತೊಗೊಂಡೆ. 1.5 ಎಕರೆ ಒಂದು ಸೆಲೆಬ್ರಿಟಿ ಲೇಔಟ್ ಮಾಡಿದ್ದೀನಿ. ಇದಾದ್ಮೇಲೆ ಒಂದು 3.5 ಎಕರೆ ಮಾಡ್ತಿದ್ದೀನಿ. ಸೊ ಅದನ್ನು ನನ್ನ ತಮ್ಮ ಇದನ್ನಲ್ಲೇ. ಸೊ ನನ್ನ ತಮ್ಮನಿಗೆ ಗೈಡ್ಲೈನ್ಸ್ ಇಲ್ಲಿಂದ ಕೊಡ್ತೀನಿ ನಾನು. ಅದನ್ನು ಇಲ್ಲಿಂದ ಆಫೀಸಿಂದ ಫಾಲೋ ಅಪ್ ಮಾಡಿಸ್ತೀನಿ. ಏನಾಗ್ತಿದೆ ಕೆಲಸ, ಅಗ್ರಿಕಲ್ಚರ್ ನಡೀತಾ ಇದೆ, ನಾನು ಇಲ್ಲೇ ಇದ್ದೀನಿ. ಅದು ಲೇಬರ್ ಹತ್ರ ನೋಡ್ಕೊಳಕ್ಕಾಗಲ್ಲ. ನಾನು ಲೇಬರ್ ಅಂತ ನೋಡಲ್ಲ, ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು. ಅಂದರೆ ಒಂದು ಕಡೆ ಸರ್ವಿಸ್ ಆಗುತ್ತೆ, ಅವರ ಮಕ್ಕಳು ಎಜುಕೇಷನ್ನು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಂಗಾಗುತ್ತೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಸರ್ವಿಸು ಆಗುತ್ತೆ, ಅವ್ರ ಕೆಲಸ ಕೊಟ್ಟಂಗೆ ಆಗುತ್ತೆ. ಬಟ್ ನಾವೆಲ್ಲ ಹೋದಾಗಲೂ ಕೂಡ ಅಲ್ಲಿ ನಮಗೊಂದು ಪೀಸ್ಫುಲ್ ಇರುತ್ತೆ. ಎವ್ರಿ ವೀಕು ಸಾಟರ್ಡೆ ಪೇಮೆಂಟ್ ಮಾಡ್ತೀನಿ. ನನಗೆ ವಾರದಲ್ಲಿ ಶನಿವಾರ ಭಾನುವಾರ ವಾರದ ಬಟ್ವಾಡ. ನಾನು ಊರಿಗೆ ಹೊಟ್ಟೋಗ್ತೀನಿ. ಶನಿವಾರ ಭಾನುವಾರ ಊರಲ್ಲಿರ್ತೀನಿ. ಇನ್ನು 5 ದಿನದಲ್ಲಿ ಏನು ಗ್ಯಾಪ್ ಸಿಕ್ಕಿದ್ರೆ ಹೋಗಿ ಬರ್ತೀನಿ, ಇಲ್ಲದೆ ಅದರ್ವೈಸ್ ಆಫೀಸಿಂದ ಫಾಲೋಅಪ್ ಮಾಡ್ತಿರ್ತಾರೆ. ಇವತ್ತೇನು ಮೆಡಿಸಿನ್ ಕೊಟ್ಟರು, ದ್ರಾಕ್ಷಿಗೆ ಏನು ಹೊಡೆದ್ರು, ಇದಕ್ಕೇನು ಹುಳ ಬಿದ್ದಿದೆಯಾ, ನಾನು ಆಮೇಲೆ ಅವಾಗ ವಿಸಿಟ್ ಕೊಟ್ಟು ನೋಡ್ತಿರ್ತೀನಿ. ಇದ್ರ ಮಧ್ಯದಲ್ಲಿ ಅದು ನಮ್ಮದು ಮೂಲ ಕಸಬು ಬಿಡಲ್ಲ. ನಿಜ. ಮತ್ತು ಮನಸ್ಸಿಗೆ ಸಮಾಧಾನ. ಆಮೇಲೆ ನೀವು ಬೇರೆ ಸಿನಿಮಾ ಬರೋಕ್ಕೆ ಮುಂಚೆ ಮಾದರಿ ಕೃಷಿಕ ಅವಾರ್ಡ್ ಬಂದು ರೈತ ನೀವು. ನನಗೆ ಅದರಲ್ಲಿ ತುಂಬ ಖುಷಿ ಇದೆ. ಇದು ನನಗೆಲ್ಲ ಕೊಟ್ಟಿದ್ದಿಲ್ಲ ಅನ್ಬಾರ್ದು.
ಬಟ್ ಏನಂತ ನಮ್ದು ಹೇಳಿದ್ರೆ ಸರ್ DNA ನಮ್ಮದು ಬಂದು ರೈತರಲ್ವಾ ಸರ್, ರೈತರ ಬ್ಲಡ್, ತಾತ ಅಪ್ಪ ನಾನು. ಸೊ ಹಂಗಾಗಿ ನಮಗೆ ರೈತ ಅಂದ್ರೆ ಫೀಲ್ ಬೇರೆ, ಖುಷಿ ಆಗೋದೇ ಬೇರೆ. ಈಗ ಇದು ಕಬ್ಜಾಲಲ್ಲೇ ಬರ್ತದ ಅಲ್ಲ? ಕಬ್ಜಾಗ ನಂದು ಅಲ್ಲಿತ್ತು ಆಫೀಸ್, ಇನ್ನೊಂದು ಆಫೀಸ್ ಇತ್ತು. ಅಂದರೆ ಅವ್ರನ್ನ ಯಾರು ಇಲ್ಲಿ ಕಬ್ಜಾದಲ್ಲೂ ಇತ್ತು, ಇಲ್ಲಿಗೆ ನಾನು ಇದು ಕಬ್ಜಾದು ಫಾದರ್ದು ಅಂತಲ್ಲ, ಇದು ಚಂದ್ರು ಅವರ, ಇದು ಅಗ್ರಿಕಲ್ಚರ್ದು, ಇದು ರಿಯಲ್ ಎಸ್ಟೇಟ್ದು, ಇದು ಚಂದ್ರ ಸ್ಕ್ರಿಪ್ಟ್ದು ಅಷ್ಟೇ ಒಟ್ಟು. ಇದು ಹೆಡ್ ಆಫೀಸ್ ಥರ ನನಗಿದು. ನಾನು ಮೀಟ್ ಮಾಡಕ್ಕೆ ಬರೋರು ನಾನು ಇಲ್ಲಿ ಅಷ್ಟೇ ಪರ್ಸನಲ್ ಆಫೀಸ್ ಇದು. ಓಕೆ. ಅದು ನೋಡಿ, ನೀವು ಫಸ್ಟ್ ಚಾರ್ಮಿನಾರ್ ಸಿನಿಮಾ ಮಾಡಬೇಕಾದ್ರೆ ಇಂಥ ಆಫೀಸಲ್ಲೇ ಇಲ್ಲ ನಿಮಗೆ? ಇಲ್ಲ ಸರ್, ಚಿಕ್ಕದ ಅದೊಂದು ರೂಮು, ರೆಡ್ ಆಕ್ ಸೈಡು ಸರ್. ಅದನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಗೊತ್ತಾ ಸರ್. ನೀವು ನಮ್ಮ ಪ್ರೊಡ್ಯೂಸರ್ಸ್ ಒಂದ್ಸತಿ ಇಂಟ್ರೊಡ್ಯೂಸ್ ಮಾಡೋಣ. ಅದನ್ನು ನಾನೇ ಒರೆಸಿ ಗುಡಿಸಿ, ಅದನ್ನು ಕೂಡ ದಿನ ಪೂಜೆ, ನನಗೆ ಅವೆಲ್ಲ ಪರ್ಫೆಕ್ಟಾಗಿ ಆಗಬೇಕು ಸರ್. ಪೂಜೆ ಪುರಸ್ಕಾರ, ಸಾಯಂಕಾಲ ಆದರೆ ಒಂದು ಪೂಜೆ, ಅಂದರೆ ನಮ್ಮ ಮನಸ್ಸಿಗೆ ಅದು ಇದಾಗಬೇಕು. ಅದೇ ನೋಡಿ, ನಿಮ್ಗೆ ಅವಾಗ ಕನಸಿತ್ತಾ ಈ ಥರದೊಂದು ಆಫೀಸ್ ಮಾಡಬೇಕು ಅಥವಾ ಒಂದು ಹಠ ಇತ್ತಾ? ಸೊ ನನಗೆ ನಾನು ಬಸ್ಸಲ್ಲಿ ಕೂತ್ಕೊಂಡು ಶೂಟಿಂಗ್ ಹೋಗ್ಬೇಕಾದ್ರೆ ತುಂಬ ಆಸೆ ಆಗೋದು ನನಗೇನಾದರೂ ಕೆಳಗಡೆ ಬಸ್ಸಿಂದ ಕೆಳಗೆ ನೋಡಿದ್ರೆ ಒಂದು 800 ಕಾರ್ ತೊಗೊಬೇಕು, ವೈಟ್ ಕಲರ್ದು, ನಮ್ಮ ಊರಿಗೆ ಹೋಗಬೇಕು ಅಂತ ಅನ್ಸೋದು. ಏನಕ್ಕೆ ಅಂದ್ರೆ ನಮ್ಮ ಊರಿಗೆ 2 ಕಿಲೋಮೀಟ್ರ್ ಒಂದು ಏರಿಯಾ ಮೇಲೆ ಬರಬೇಕು. ಸೊ ನಮ್ಮ ಊರಲ್ಲಿ ಒಬ್ಬರು ಮಾರುತಿ ವ್ಯಾನಲ್ಲಿ ಬರೋರು ನೋಡಿದ್ರೆ ಇಡೀ ಊರೇ ನಿಂತು ನೋಡ್ತಾ ಇದ್ವಿ ಆವಾಗ ನಾವು. ಸೊ ನಾನು ಒಂದು ಮಾರುತಿ ವ್ಯಾನ್ 800 ಅದ್ರ ಮೇಲೆ ನನಗೆ ಗೊತ್ತಿಲ್ಲ ಕನಸು. ನಮ್ಮ ಊರಲ್ಲೆಲ್ಲ ನಾನು ನೋಡ್ಬೇಕಪ್ಪ, ಒಂದು 800 ತೊಗೊಂಡು ಊರಿಗೆ ಹೋಗ್ಬೇಕು, ರಾಮಣ್ಣನ ಮಗ ಈ ಕಾರ್ ತಗೋಣ ಅಂತಾರೆ ಅಂತ. ಇದು ಎಷ್ಟೋ ವರ್ಷಗಳ ಡ್ರೀಮ್ ಇತ್ತು ನನಗೆ. ಈಗ ನನ್ನ ಹತ್ರ ಲ್ಯಾಂಡ್ ರೋವರ್ ಇದೆ, ನನ್ನ ಹತ್ರ ಇನೋವಾ ಇದೆ, ದೇವ್ರು ಎಲ್ಲವನ್ನೂ ಕೊಟ್ಟಿದ್ದಾನೆ ಇವಾಗ. ಬಟ್ ಇವಾಗ ಅನಿಸುತ್ತೆ ನಮಗೆ ಆವಾಗಿರೋ ಎಕ್ಸೈಟ್ಮೆಂಟ್ಸು, ಖುಷಿಗಳು ಇಲ್ಲ ಒಂದು ಕಡೆ ಇವಾಗಿಲ್ಲ ಅಂತ ಅನಿಸುತ್ತೆ ಸರ್. ಬಂದ ಮೇಲೆ ಇಲ್ಲ, ಬಂದ ಮೇಲೆ ಅದ್ರ ಮೇಲೆ ಇಲ್ಲ. ಅದನ್ನೇ ಹೇಳೋದು, ಲೈಫ್ ಅನ್ನೋದು ನೋಡಂಗೆ ನೋಡಿ ಸರ್. ನೋಡಿದ್ರೆ ಹಿಂಗಿದೆ ನೋಡಿ, ಇಲ್ಲದೇ ಇದ್ದಾಗ ಹಿಂಗಂತ ನಾನು ಅದನ್ನ ನೆಗ್ಲೆಕ್ಟ್ ಮಾಡಲ್ಲ. ಈಗ ನಂದು ಅಷ್ಟು ಕಾರ್ ಇದ್ದರೂ ಕೂಡ ಪ್ರತಿದಿನ ನೀಟ್ ಅಸೈನ್ ಮಾಡ್ತೀನಿ ಅದನ್ನು ಕ್ಲೀನಾಗಿ. ಪ್ರತಿದಿನ ಪ್ರತಿ ಗಾಡಿ ತೊಳಿಬೇಕು, ಅದು ಹೂವು ಹಾಕಬೇಕು, ಕ್ಲೀನಾಗಿ ಇಟ್ಕೋಬೇಕು. ನಾನು ಒಂದು ಸತಿ ತೊಗೊಂಡ್ರೆ ಮಾರಲ್ಲ. ನನಗೊಂದು ಅಟ್ಯಾಚ್ಮೆಂಟು ಪ್ರತಿ ವಸ್ತು ಮೇಲೆ. ನಂದೊಂದು ಪೆನ್ ಇದ್ದರೆ ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟು. ನಾನು ಯಾವುದನ್ನು ಕಳ್ಕೊಳ್ಳಲ್ಲ, ಯಾವುದನ್ನು ಮಾರಲ್ಲ. ನನಗೆ ಇಷ್ಟ ಆಗಿಲ್ಲ, ನಂದೊಂದು ಸೆಂಟ್ರ್ ಇತ್ತು, ಅದು ದೇವ್ರ ಥರ ತೋಟದಲ್ಲಿ ಬಿಟ್ಟಿದ್ದೀನಿ. ಅದನ್ನು ನೀಟಾಗಿ ನಾನು ತೋಟದಲ್ಲ ಅದೆಲ್ಲ ಹಾಕಿ, ಪೇಪರೆಲ್ಲ ಹಾಕಿ ಕ್ಲೀನಾಗಿ. ಎಮೋಷನ್ಸ್ ನಂಗೆ ಅದ್ರ ಮೇಲೆ ಒಂದು ಸತಿ ಅದನ್ನು ಟ್ರಾವೆಲ್ ಮಾಡಿದ್ದೀನಿ ಅಂದರೆ ಅದ್ರ ಮೇಲೆ ಒಂದಷ್ಟು ವ್ಯಾಮೋಹ ಬೆಳೆದು ಬಿಡುತ್ತೆ, ಅದ್ರ ಮೇಲೆ ಒಂದು ಬಾಂಡೇಜ್ ಬೆಳೆದು ಬಿಡುತ್ತೆ ನಂಗೆ. ಅದು ವಸ್ತು ಆಗ್ಬೋದು, ಮನುಷ್ಯರ ಮೇಲೆ ನಂಗೆ ಇರುತ್ತೆ ಸರ್. ನಾನು ಮನುಷ್ಯರನ್ನಂತೂ ಬಿಟ್ಕೊಡೋಕ್ಕೆ ಹೋಗಲ್ಲ. ನಾನು ಎದುರುಗಡೆ ಒಂದು ತಪ್ಪು ಮಾಡಿದ್ರು ಕೂಡ ನಾನೇನೋ ಅಂದ್ಬಿಡ್ತೀನಿ, ಅವ್ನು ಕಳ್ಕೊಂಬಿಡೋಕೆ ನಂಗೆ ಇಷ್ಟ ಆಗಲ್ಲ. ಆಯಿತು, ತಿದ್ಕೋತಾರೆ ಮನುಷ್ಯ ಅಲ್ವಾ. ಮ್ಯಾಕ್ಸಿಮಮ್ ತುಂಬ ಕ್ಷಮಿಸಲಾರ್ದು ಅಂತ ಅಂದರೆ ಮೋರ್ ರೇರು 1 or 2 ಕೇಸಸ್ ಅಷ್ಟೇ ನಾನು ಮಾತಾಡಲ್ಲ. ಅವ್ರು ಕ್ಷಮಿಸೋದಕ್ಕೂ ಅರ್ಹರಲ್ಲ ಅನ್ನೋರ್ನ ಅಷ್ಟೇ ನಾನು ಯಾರೋ ಒಬ್ಬರನ್ನ ಬಿಟ್ಬಿಟ್ಟಿರ್ತೀನಿ. ಮ್ಯಾಕ್ಸಿಮಮ್ ಎಲ್ಲದಕ್ಕೂ ನಾನೇ ಸೋಲ್ತೀನಿ ಸರ್, ನಾನೇ ಸೋಲ್ತೀನಿ. ನಾನು ಗೆಲ್ಲಬೇಕು ಅಂತ ಯಾವತ್ತೂ ಹೋಗಲ್ಲ. ನಾನು ಅಲ್ಟಿಮೇಟ್ ಲೈಫಲ್ಲಿ ಗೆಲ್ಲಬೇಕು. ಬಟ್ ಚಿಕ್ಕ ಚಿಕ್ಕ ರಿಲೇಷನ್ಶಿಪ್ಪಲ್ಲಿ ಅಪ್ಪ ಅಮ್ಮನ ಹತ್ರ, ಫ್ರೆಂಡ್ಸ್ ಹತ್ರ, ಅಲ್ಲೆಲ್ಲ ಏನು ಗೆಲ್ಲೋದಿದೆ ಸರ್. ಎಲ್ಲರೂ ಚೆನ್ನಾಗಿರಬೇಕು. ನೈಸ್ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಸಸ್ ಆಗಬೇಕು ಅಂತ ಅಂದ್ಕೊಳ್ಳೋರು ಚಂದ್ರು ಅವರು ಒಂದು ಮಾಡೆಲು. ನಾನು ಮತ್ತೆ ಹೇಳ್ತೀನಿ, ಅವ್ರೊಂದು ಮೋಟಿವೇಶನಲ್ ಸ್ಟೋರಿ. ಅವರು ನಮ್ಮ ಮ್ಯಾನೇಜ್ಮೆಂಟ್ ಥಿಯರಿಲಿ ಹೇಳ್ತಾರೆ, ಯಾರು ಗೆದ್ದಿರೋರು ನೋಡಿ ಇನ್ಸ್ಪೈರ್ ಆಗಿ ಅಂತ. ಕಣ್ಮುಂದೆ ಕನ್ನಡಿಗನೇ ಇದ್ದಾರಲ್ಲ, ಗ್ರೇಟ್ ಚಂದ್ರ ಸರ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸರ್ ಆಮೇಲೆ ನಾನು ಅಬ್ಸರ್ವ್ ಮಾಡಿದ್ದು, ಟೀಕಾಕಾರರು, ಕಮೆಂಟ್ಕಾರರು, ಇವ್ರು ಯಾರೆಲ್ಲ ಏನಿದ್ದಾರೆ ಅವರು ಯಾರು ಜನಗಳಲ್ಲ. ಇದು ಸತ್ಯ ಅರ್ಥ ಆಗೋಗಿದೆ ನನಗೆ. ಸತ್ಯವಾಗ್ಲೂ ಇವ್ರು ಪ್ರೇಕ್ಷಕರಲ್ಲ. ಪ್ರೇಕ್ಷಕರ ಹೆಸರಿಟ್ಟು ಮಾಡುವ ಇಂದಿನ ವಂಚನೆ ಮಾಡತಕ್ಕಂತಹ ಒಂದು ಫೇಕ್ ತಂಡಗಳು. ಅವರ ಉಳಿವಿಗಾಗಿ, ಅವರ ಬಿಸ್ನೆಸ್ಗೆ, ಅವರ ವಹಿವಾಟಿಗಾಗಿ ಫೇಕ್ ಏನು ಮಾಡ್ಕೊಂಡಿದ್ದಾರೆ ನೋಡಿ. ನಾನು ಸುಮ್ಮನೆ ನೋಡ್ತೀನಿ ಯಾವಾಗಾದ್ರೂ ಬಂದಾಗ, ಇವನು ಯಾವರು, ಇವನು ಹಿಸ್ಟ್ರಿ ನೋಡೋಣ ಅಂತೇಳಿ ನನ್ನ ಟೀಮ್ ಸಖತ್ ಆಗಿದೆ. ಈಗ ಮಾಡಿದ್ದೀನಿ. ಈಗ ಹುಡ್ಕೊಂಡು ಹೋದರೆ ಅವ್ನ ಅಪ್ಪ ಅಮ್ಮ ಗಿಮ್ಮ ಯಾರೂ ಇರಲ್ಲ ಸರ್. ಸೊ ಅವನು ಯಾಕೆ ಹಾಕ್ದ ಸರ್, ಈಗ ಏನೋ ಹಾಕಿದ್ರು ಅಂತ ಒಂದು ಕಮೆಂಟು, ಅಥವಾ ಒಂದೇನೋ ಒಂದು ಇನ್ಸ್ಟಾದಲ್ಲಿ ಹಾಕಿದ್ರು. ಅದು ಹಾಕಿದ್ಮೇಲೆ ಎಸ್ ಹೇಳಿ, ಆಮೇಲೆ ಹೇಳಬೇಕು. ಇವರು ಹೇಳಿದಾಗ ನಾವು ತಿದ್ಕೋತೀವಿ ಸರ್. ಕಮೆಂಟ್ ಬಂದಾಗ ನಾನು ಖುಷಿ ಪಡ್ತೀನಿ. ಇವಾಗ ಕಲಾ ಮಾಧ್ಯಮದಲ್ಲಿ ಎಲ್ಲರಿಗೂ ನಾನೊಂದು ಮನವಿ ಮಾಡ್ತೀನಿ ಸರ್. ನಂದು ಏನೇ ತಪ್ಪಿದ್ರು, ಅಕಸ್ಮಾತ್ ತಪ್ಪು ಮಾತಾಡಿದ್ರು, ನೀವು ನನಗೆ ಕಮೆಂಟ್ ಮುಖಾಂತರವಾಗಿ ಹೇಳಿ. ನೀವು ಹೇಳೋದು ನನಗೆ ಬುದ್ಧಿ, ನಾನು ಅದರಿಂದ ಕಲ್ತ್ಕೋತೀನಿ. ನೀವು ಹೇಳಿದ್ರೆ ನಂಗೆ ಅರ್ಥ ಆಗೋದು. ಇದು ಬೇರೆ. ಇವ್ರಿಗೊಂದು ಅಡ್ರೆಸ್ ಇರ್ತದೆ. ಚಂದ್ರು, ಇಲ್ಲಪ್ಪ ನೀನು ಹಿಂಗೆ ಇದು ಕಮ್ಮಿ ಮಾಡ್ಕೋ, ಇದು ಹಿಂಗೆ ಮಾಡ್ಕೋ, ನೀನು ಮಾಡಿದ್ದು ಚೆನ್ನಾಗಿತ್ತು, ಇದು ಚೆನ್ನಾಗಿಲ್ಲ. ನೀವು ಹೇಳಿದ್ದು ನಮಗೆ ಒಳ್ಳೇದಲ್ವ ಸರ್, ಅದು ತಿದ್ಕೋತೀವಲ್ವ ಸರ್. ಯಾರು ಹೇಳ್ತಾರೆ ಈಗ ನಮಗೆ? ನಾವೇನೋ ಭ್ರಮೇಲಿ ಇರ್ತೀವಿ, ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ನಾನು. ಬಟ್ ಒಂದೊಂದು 100 ಅಕೌಂಟು, 200 ಅಕೌಂಟು, ಅವ್ರ ಸಿನಿಮಾ ಉಳಿಸ್ಕೊಂಬಿಡ್ಲಿ ಸರ್, ಅವ್ರ ಸಿನಿಮಾ ಉಳಿಸ್ಕೊಂಬಿಡ್ಲಿ. ಆದರೆ ನಾಳೆ ನಮ್ಮ ಸಿನಿಮಾ ಬರೋಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಇನ್ನೊಂದು ಸಿನಿಮಾಗೆ ತೊಂದರೆ ಕೊಡುವಂಥ ಫೇಕ್ ಅಕೌಂಟ್ಗಳಿದಾವಲ್ಲ, ಅದನ್ನು ಹೆಂಗೆ ಸರ್ ಹೇಳೋದು? ಎಷ್ಟೋ ಜನಕ್ಕೆ ಗೊತ್ತಾಗ್ತಿಲ್ಲ ಸರ್. ಇದು ನಿಜವಾಗ್ಲೂ ತುಂಬ ಜನಕ್ಕೆ ಗೊತ್ತಾಗ್ತಿಲ್ಲ ಸರ್. ಮೊನ್ನೆ ನಮ್ದು ಯಾವುದೋ ಒಂದು ಬಂತು, ಹುಡುಕಿದ್ವಿ
ನಾನು ನಮ್ಗೆ ಗೊತ್ತಿರ್ತಕ್ಕಂಥ ಟ್ರೋಲರ್ ಎಲ್ರಿಗೂ ಫೋನ್ಗಳಾಗಿದೆ, ಸರ್ ಇವ್ನು ಸಿನಿಮಾದವನೇ ಅಲ್ಲ ಸರ್ ಅಂತ ಹಾಕಿ ಹುಡುಕಿದ್ರೆ ಕೊನೆಗೆ ಯಾವ ರೇಂಜಿಗೆ ಅಂತಂದರೆ ಕ್ರೈಮ್ ರೇಂಜ್ಗೆಲ್ಲ ಹೋಗಿ ಹುಡುಕಾಡಿದ್ರೆ ಬಡ್ಡೈತದ್ದು ಅವ್ರು ಯಾರು ಅಂತಂದರೆ ಅವರು ಒಂದೇ ಸಿನಿಮಾ ಪ್ರಮೋಟ್ ಮಾಡ್ಕೊಂಬತ್ತವ್ರೆ, ಅದಕ್ಕೆ ಅಪ್ಪ ಇಲ್ಲ ಅಮ್ಮ ಇಲ್ಲ. ಅದು ಹೇಳ್ಬಾರ್ದು. ನನ್ನ ಮಾತ್ರ ಟಾರ್ಗೆಟ್ ಮಾಡಿ ಕಬ್ಜಾಗಿ 20 ಹಾಕೋರು ನೆಗೆಟಿವ್. ಈಗ ನಂದು ಏನೂ ಇಲ್ಲ. ಈಗ ಕಾಂತಾರ ಬಂದಿದೆ ಸರ್, ಕಾಂತಾರ ನಾನು ಒಪ್ಕೊಳ್ತೀನಿ ಸರ್, ನಾನು KGF ಒಪ್ಕೊಳ್ತೀನಿ. ಒಪ್ಕೊಂಡ ಮೇಲೆ ಏನಿದೆ ಸರ್ ಅರ್ಥ ಅಲ್ವಾ ಸರ್? ಅವ್ರು ಮಾಡೋದಕ್ಕೆ ನಾವು ಮಾಡೋದು. ಇವತ್ತು ಕಾಂತಾರ ಸರ್, ರಿಷಬ್ ಶೆಟ್ಟಿ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಸರ್, ವಿಜಯ್ ಕಿರ್ಗಂದವ್ರಿಗೊಂದು ಹ್ಯಾಟ್ಸ್ ಆಫ್ ಸರ್. ಈ ಥರದ ಸಿನಿಮಾಗಳು ಬಂದಾಗೆ ಅಲ್ವಾ ಸರ್ ಕನ್ನಡ ಇಂಡಸ್ಟ್ರಿ ಗ್ರೋತ್ ಆಗೋದು. ಅವೆಲ್ಲ ಮಾಡೋಕ್ಕಾಗಲ್ಲ. ಡಿವೈನ್ ಸಿನಿಮಾಗಳು ನನಗೆ ಮಾಡೋದು ನನ್ನಿಂದ ಆಗಲ್ಲ ಸರ್. ಒಂದು ಕಾಂತಾರ ಮಾಡಿ ಅಂತ ನನಗೆ ಹೇಳಿದ್ರೆ ಆಗಲ್ಲ ಸರ್. ಆ ಮಣ್ಣಿನ ಸೊಗಡು, ಆ ಮಣ್ಣಿನ ದೈವ ಅವೆಲ್ಲ ಅವರೇ ಮಾಡಬೇಕು, ನಮ್ಗೆ ಆಗಲ್ಲ ಸರ್. ಆ ಡಿವೈನಿಟಿ ನಾವು ಒಪ್ಕೋತೀವಿ, ರೆಸ್ಪೆಕ್ಟ್ ಮಾಡ್ತೀವಿ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು. ರಾಜ್ ಬಿ ಶೆಟ್ಟಿ, ರಿಷಬ್ ಅವರು, ರಕ್ಷಿತ್ ಅವರು ಸಾಧನೆ ಇದೆ ಅವ್ರದ್ದು, ಇಲ್ಲ ಅಂತ ನಾನು ಹೇಳಲ್ಲ. ಅವೆಲ್ಲ ಒಂದು ಡಿವೈನ್ ಇಟ್ಕೊಂಡು ಮಣ್ಣಿನ ಕಥೆಗಳನ್ನು ಮಾಡ್ತಿದ್ದಾರೆ, ನಾವು ರೆಸ್ಪೆಕ್ಟ್ ಮಾಡ್ತೀವಿ. ನಾವು ವಿಜಯ್ ಕಿರ್ಗಂದವರು ಅಷ್ಟೇ, ಇವೆಲ್ಲವನ್ನೂ ರೆಸ್ಪೆಕ್ಟ್ ಮಾಡ್ತೀವಿ. ನಾನು ಹೇಳೋದ್ರೆ ಏನಂದ್ರೆ ಸರ್, ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಿ, ತಾರತಮ್ಯಗಳು ಬೇಡ. ಬೇರೆಯವ್ರಿಗೆ ಈ ಬಿಹೈಂಡ್ ಆಕ್ಟರ್ಗಳಿಗೆ ಹೇಳ್ತೀವಿ, ಬಿಹೈಂಡ್ ಆಕ್ಟರ್ಗಳಿದಾರಲ್ವಾ, ಬಿಹೈಂಡ್ ಆಕ್ಟರ್ಗಳು ತುಂಬ ಜನ ಇದ್ದಾರೆ. ಅದೇನು ಸಿಗುತ್ತೋ ಗೊತ್ತಿಲ್ಲ ಸರ್. ಹಿಂದೆ ಮುಂದೆ ಹುಡುಕಿದ್ರೆ ನನಗೆ ಯಾರು ಕಮೆಂಟ್ ಮಾಡಿದ್ರೆ ಅವ್ನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಸರ್. ಒಂದು ಕಬ್ಜಾಯಿಂದನೂ ಟಾರ್ಗೆಟ್ ಮಾಡ್ಕೊಂಡು ಹಿಂದೆ ಬರ್ತಾ ಇದ್ದಾನೆ. ಈಗ ಅವನನ್ನು ನಾನು ಒಂದು ಆಫೀಸರ್ಗೆ ಹೇಳಿದೆ, ಸರ್ ಅವ್ನು ಬೇಕು ನನಗೆ ಒಂದು 4-5 ಹುಡುಕೊಡಿ ಸರ್, ಏನು ಸಿಗ್ತದೆ ಇವ್ನು ಹೊಟ್ಟೆವರಿಗೆ, ಇವ್ನಿಗೆ ಏನು ಸಿಗ್ತಾಯಿದೆ, ನಾವೇನು ತಪ್ಪು ಮಾಡಿದ್ವು ಅವ್ನು ಕೇಳ್ಬಿಡೋಣ ಅಂತೀವಿ. ಪ್ರತಿ ಇದಕ್ಕೂ ಫಾದರ್ ಬಂದರೂ ಆಗ್ತಾನೆ, ಕಬ್ಜಾ ಬಂದರೂ ಆಗ್ತಾನೆ. ಓನ್ಲಿ ನಂದೇ ಇನ್ನೊಂದು ಅಷ್ಟು ಹಿಂದೆ ಸಿನಿಮಾಗಳಿಗೆ ಹಾಕಿದ್ದಾನೆ, ನಿಮಗೆ ಕೊಡ್ತೀನಿ. ಎಲ್ಲ ಬೇರೆ ಬೇರೆ ಸಿನಿಮಾಗಳಿಗೆಲ್ಲ ಎಲ್ಲದಕ್ಕೂ ಒಂದೇ ಸಿನಿಮಾ, ಒಂದು ಸಿನಿಮಾನೇ ಫುಲ್ಲು ಪಾಸಿಟಿವ್. ಅದು ಅರ್ಥ ಏನು ಅಂತಂದರೆ ಇದು ಫೇಕ್ ಅಕೌಂಟ್, ಕ್ರಿಯೇಟೆಡ್ ಅಕೌಂಟ್ಸ್. ಹಿಂಗೆ ಕ್ರಿಯೇಟೆಡ್ ಮಾಡಿ ಇವ್ರು ಹಾಕ್ತಾರೆ, ಇದನ್ನು ಫಾಲೋ ಮಾಡಿ ಪಾಪ ಸಿನಿಮಾ ನೋಡೋರು ಕೂಡ ಅದನ್ನೇ ಹಾಕ್ಕೊಳ್ತಾರೆ. ಇದನ್ನೇ ನಾನು ಬಡ್ಕೋತಾ ಇದ್ದೀನಿ, ಒಂದು ರೆವಲ್ಯೂಷನ್ ಥರ ಬಡ್ಕೋತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಡೈರೆಕ್ಟರ್ಗಳು ಸಿನಿಮಾ ಮಾಡೋಂಗಿರ್ಬೇಕೇ ಹೊರತು ಕಾಪಾಡ್ಕೊಳ್ಳೋಂಗಿರಬಾರ್ದು. ನಮ್ಮ ಕೆಲಸ ಸಿನಿಮಾ ಮಾಡೋದು ಅಷ್ಟೇ ಆಗಿರಬೇಕು. ನಾನೇ ಹೇಳ್ದಲ್ಲ, ಕಮೆಂಟ್ ಹಾಕಿ, ನೀವು ಕಮೆಂಟ್ ಹಾಕಿ, ನೀವು ಹಾಕಿದಾಗಲೇ ನಾವು ತಿದ್ಕೊಳ್ಳೋದು. ಹಂಗನ್ಬಿಟ್ಟು ಯಾರೋ ಹಿತಾಸಕ್ತಿಗೆ ಅವ್ರಿಗೆಲ್ಲಕ್ಕೆ ಪಾಪ ಯಾರೋ ಒಬ್ಬ ಡೈರೆಕ್ಟರ್ ಸಿನಿಮಾ ಮಾಡಿರ್ತಾನೆ, ಅವ್ನು ಟ್ರ್ಯಾಕಲ್ಲಿ ಓಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಆ ಪಕ್ಕದಲ್ಲಿ ಹೋಗ್ಬೇಕು ಅವಾಗ ಅಂತ ಹೇಳ್ಬಿಟ್ಟು ಅವನು ಕಾಲು ಮುರಿದು ಬಿಡೋದು, ಆಮೇಲೆ ನೀನು ನಡ್ಕೊಂಡು ಹೋಗೋದು. ಈ ಮನಸ್ಥಿತಿಗಳು ಬೇಡ ಅಂತ ನಿಮ್ಗೆ ಅರ್ಥ ಆಯ್ತಾ ಸರ್? ಟ್ರ್ಯಾಕ್ ಇರುತ್ತೆ, 5 ಜನ ಓಡಬೇಕು, ನಮ್ಮ ಜೊತೆ ಇವನು ಓಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಅಲ್ಲೇ ಕಾಲು ಮುರಿದು ಬಿಡೋದು, ಗೊತ್ತಿಲ್ದಿರ ಯಾರು ಗೊತ್ತಿಲ್ದಿರಂಗೆ ಮುರಿದು ಬಿಡೋದು. 3 ಜನಕ್ಕೂ ಕಾಲು ಮುರಿದ್ಬಿಟ್ಟು 2 ಮಾತ್ರ ಮೆಲ್ಲಿಗೆ ನಡ್ಕೊಂಡು ಹೋಗೋದು. ಯಾವ ಸಿದ್ಧಾಂತ ಸರ್ ಇದು? ಆ ಮನಸ್ಥಿತಿಗಳು ಬೇಡ. ಅವರು ನಾವು ನೀವು ಎಲ್ಲರೂ ಇದ್ರೇ ಸಿನಿಮಾ ಅಲ್ವಾ? ನಾವೇನು ಪೇಪರ್ ಹಾಕಿ ಸಿನಿಮಾ ಮಾಡಲ್ಲ ನಾವು. ಸರ್ ಎಲ್ಲರೂ ದುಡ್ಡು ಹಾಕಿ ಸಿನಿಮಾ ಮಾಡ್ತೀವಿ. ದೈವ ಅಂತ ಒಂದು ಇರುತ್ತೆ, ನೋಡ್ತಾ ಇರುತ್ತೆ. ಆಟ ಭಾಳ ದಿನ ಯಾರ್ದು ನಡೆಯಲ್ಲ. ಇದು ನಾನು ಪ್ರೀತಿಯಿಂದ ಹೇಳ್ತಾ ಇರೋದು ಇದನ್ನು ಅಲ್ವಾ ಸರ್? ಯಶೋರ್ ಇದ್ದಾರೆ ಸರ್, ಅವ್ರು ಎಲ್ಲಿದ್ದರು, ಎಲ್ಲಿವರೆಗೂ ಬಂದರು, ಹೆಂಗೆ ತೊಗೊಂಡೋದ್ರು, ಇವರೆಲ್ಲ ಇರೋದಕ್ಕೆ ಅಲ್ವಾ ಸರ್? ಉಪ್ಪಿ ಸರ್ ಫ್ಯಾನ್ಸು, ಸುದೀಪ್ ಸರ್ ಫ್ಯಾನ್ಸು, ಶಿವಣ್ಣ ಫ್ಯಾನ್ಸು, ಇವರೆಲ್ಲ ಕೈ ಹಿಡಿದು ನನ್ನ ಕಬ್ಜಾನ ಗೆಲ್ಸಿದ್ದಕ್ಕೆ ಇವತ್ತು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ಅವ್ರಿಗೆಲ್ಲ ಒಂದು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಸರ್. ನಾನು ಕೈ ಬಿಡಲಿಲ್ಲ ಸರ್, ಅವರೆಲ್ಲ ಯಾರೂ ಕೈ ಬಿಡಲಿಲ್ಲ ಸರ್. ಕಬ್ಜಾನ್ ಎಕ್ಸ್ಪರ್ಟ್ ಮಾಡ್ತೀರಿ? ಕಬ್ಜಾನ್ ಎಕ್ಸ್ಪರ್ಟ್ ಕಥೆನೂ ರೆಡಿ ಇದೆ, ಇಷ್ಟೊತ್ತಿಗೆ ಥಿಯೇಟ್ರಿಗೂ ಬಂದಿರೋದು ಸರ್. ನಾನೇ ಅದೇ ಹೇಳಿದ್ನಲ್ಲ ಸರ್, ಬೇಜಾರಾಗಲ್ವಾ ನಿಮಗೆ ಅಂದ್ರಲ್ಲ? ಹೌದು ಸರ್, ನನಗೂ ಬೇಜಾರಾಗುತ್ತೆ, ನಾನು ಮನುಷ್ಯ ಅಲ್ವಾ ಸರ್? ಇಷ್ಟೆಲ್ಲ ಒಳ್ಳೇದು ಮಾಡಿ ಇಷ್ಟೆಲ್ಲ ಮಾಡ್ತಿದ್ರು ನಮ್ಗೆ ಅಂದಾಗ ಏನಾಗುತ್ತೆ? ಆಯ್ತು ಬಿಡಪ್ಪ, ಬೇಡ, ಇನ್ನೊಂದು ಇದನ್ನು ಇನ್ವೆಸ್ಟ್ಮೆಂಟ್ ಸ್ವಲ್ಪ ದಿನ ಒಂದು ಲೇಔಟ್ ಮಾಡ್ಕೊಂಬಿಡೋಣ, ಒಂದು ಬಿಸ್ನೆಸ್ ಬೇರೆ ಶಿಫ್ಟ್ ಮಾಡೋಣ. ಇದಕ್ಕೆ ಚಿಕ್ಕದು ಒಂದು ತಾಜ್ ಮಹಲ್ ಫಾದರ್ ಥರ ಸಿನಿಮಾಗಳು ಮಾಡ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಹಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ನಮ್ಮಲ್ಲಿರೋ ಡೈರೆಕ್ಟರ್ ಸುಮ್ಮನೆ ಕೂತ್ಕೊಳ್ಳಲ್ಲ, ಹಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಆವಾಗಲೇ ಕೇಳಿದ್ರಲ್ಲ ಸರ್, ಅದಕ್ಕೆ. ಸೂಪರ್ ಸರ್, ಸೂಪರ್. ಶುಭವಾಗಲಿ, ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಪರಮ್ ಸರ್. ತುಂಬ ಕಷ್ಟಪಟ್ಟಿದ್ದೀರಿ. ಇಲ್ಲ ಸರ್, ನನಗೆ ಆ್ಯಕ್ಚುಲಿ ಟೈಮ್ ವೇಸ್ಟ್ ಆಗೋಗಿದೆ ಅನ್ಕೋತಾ ಇದ್ದೀನಿ. ಕಷ್ಟಪಟ್ಟಿಲ್ಲ, ಪ್ರತಿ ಸೆಕೆಂಡ್ಗೂ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ. ದೇವರು ಇಲ್ಲಿವರೆಗೂ ನನಗೆ ಎಲ್ಲವನ್ನೂ ಕೊಟ್ಕೊಂಡು ಕರ್ಕೊಂಬಂದಿದ್ದಾರೆ. ಆ್ಯಕ್ಚುಲಿ ಇವಾಗ ಟ್ರ್ಯಾಕಲ್ಲಿದ್ದೀನಿ. ಈಗ ಗೊತ್ತಾಗಿದೆ ನನಗೆ ಏನು ಮಾಡಬೇಕು. ಇವಾಗ ನಾನು ಭಾಳ ಚಿಕ್ಕದು ಸರ್. ಗ್ಲೋಬಲಿ ಸಿನಿಮಾ ಮಾಡಿ ಹೆಂಗೆ ಕನ್ನಡ ಇಂಡಸ್ಟ್ರಿ ತೊಗೊಂಡೋಗ್ಬೇಕು ಅಂತ ಅಷ್ಟು ತುಡಿತ ನನ್ನಲ್ಲಿ ಕಾಡ್ತಾ ಇದೆ. ಎದ್ದು ನಿಂತಿದೆ ಫೈರು. ಮಾಡ್ತೀನಿ ಅದನ್ನು. ಅದೇ ನಾನು ಇದು ಎಲ್ಲರ ಪ್ರೀತಿ, ಆರೈಕೆ, ವಿಶ್ವಾಸ, ಆಶೀರ್ವಾದ ಎಲ್ಲರದ್ದು ಹೀಗೆ ಇರಲಿ. ಖಂಡಿತ ದೊಡ್ಡ ಸಿನಿಮಾ ಮಾಡ್ತೀನಿ, ತುಂಬ ದೊಡ್ಡ ಸಿನಿಮಾ ಮಾಡ್ತೀನಿ. ಕನ್ನಡಕ್ಕೆ ಒಳ್ಳೆ ಸಿನಿಮಾ ಅಂತೂ ಬರುತ್ತೆ. ಖಂಡಿತ ಅಷ್ಟಕ್ಕೆ ಫಾದರ್ ಬರುತ್ತೆ. ಒಂದು ಎಮೋಷನಲ್ ಡ್ರಾಮಾ, ಎಲ್ರಿಗೂ ಇಷ್ಟ ಆಗುತ್ತೆ. ಅದು ಚಂದ್ರು ಕಂಟೆಂಟ್ ಅಂತ ಎಲ್ಲರೂ ಇಷ್ಟಪಡ್ತಾರೆ. ಅಪ್ಪ ಮಗನ ಬಾಂಧವ್ಯ ಅದು. ಎಲ್ಲರೂ ಅಂದರೆ ಎಲ್ಲರ ಅಪ್ಪನ ಇಷ್ಟಪಡೋ ಮಕ್ಕಳು ಇಷ್ಟಪಡೋ ಅಪ್ಪ, ಇವರಿಬ್ಬರೂ ತುಂಬ ಸೆಂಟಿಮೆಂಟಲ್ ಎಮೋಷನಲ್ ಆಗಿ ನೋಡ್ತಾರೆ. ಒಂದು ಚೇಂಜಸ್ ಇರುತ್ತೆ. ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ ಸಖತ್ತಾಗಿ ಮಾಡೇ ಕೊಟ್ಟ ನಿನ್ನನ್ನೇ ನಂಗೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.
ಪುಸ್ತಕಗಳನ್ನ ಓದಿ. ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.